بسم الله الرحمن الرحيم. ಇಸ್ಲಾಂನಲ್ಲಿ ಕುರಾನ್ನ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿಸಿಕೊಡಿ. ಇಸ್ಲಾಂನಲ್ಲಿ ಕುರ್ಆನ್ನ ಹಿನ್ನೆಲೆ ಅಂತ ಹೇಳೋದಾದ್ರೆ ಸುಮಾರು 1400 ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸೃಷ್ಟಿಕರ್ತನಾದ ಅಲ್ಲಾಹನ ಕಡೆಯಿಂದ ಅವತೀರ್ಣಗೊಂಡ ಗ್ರಂಥ ಇದು. ಸತತವಾಗಿ 23 ವರ್ಷಗಳ ಕಾಲ ಅವತೀರ್ಣಗೊಂಡ ಈ ಗ್ರಂಥದಲ್ಲಿ ಮಾನವ ಕುಲಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಉಪದೇಶಗಳಿವೆ. ಸೃಷ್ಟಿಕರ್ತನು ಮನುಷ್ಯನಿಗೆ ಮಾಡಿರ್ತಕ್ಕಂಥ ಉಪದೇಶಗಳನ್ನು ಒಳಗೊಂಡಿರ್ತಕ್ಕಂತಹ ಗ್ರಂಥನೇ ಕುರ್ಆನ್. ಹಾಗೆ ಸೃಷ್ಟಿಕರ್ತ ಕುರ್ಆನ್ನಲ್ಲಿ ತಿಳಿಸ್ತಾ ಇದ್ದಾನೆ, ಅಲ್ಲಾಹ್ ಹೇಳ್ತಾ ಇದ್ದಾನೆ 15ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಈ ಉಪದೇಶವನ್ನು ನಾವೇ ಅವತೀರ್ಣಗೊಳಿಸಿದ್ದೇವೆ ಮತ್ತು ಇದರ ಸಂರಕ್ಷಣೆಯ ಜವಾಬ್ದಾರಿಯೂ ಸಹ ನಮ್ಮ ಮೇಲೆ ಇದೆ ಅಂತೇಳಿ ಸೃಷ್ಟಿಕರ್ತ ಹೇಳಿಕೊಳ್ತಾ ಇದ್ದಾನೆ. ಇದರ ಒಂದು ಮಹತ್ವವನ್ನು ನಾವು ನೋಡೋದಾದರೆ, ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶನ ಮಾಡಲಿಕ್ಕಾಗಿ, ಸರಿಯಾದ ಮಾರ್ಗವನ್ನು ತೋರಿಸಿಕೊಡಲಿಕ್ಕಾಗಿ, ಜೀವನ ಅಂದರೆ ಏನು, ಮರಣದ ನಂತರದ ಜೀವನ ಹೇಗಿರುತ್ತದೆ, ಸ್ವರ್ಗ ಮತ್ತು ನರಕ ಅಂದರೆ ಅದರ ಒಂದು ವಿವರಣೆಯನ್ನು ಸವಿಸ್ತಾರವಾಗಿ ಕುರ್ಆನ್ ನಮಗೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಕುರ್ಆನ್ ಇದು ಒಂದಂಥ ಗ್ರಂಥ, ಇದನ್ನು ಯಾರೂ ಸಹ ಬದಲಾವಣೆ ಮಾಡಲು ಸಹ ಸಾಧ್ಯ ಇಲ್ಲ. ಏಕೆಂದರೆ ಸೃಷ್ಟಿಕರ್ತನ ರಕ್ಷಣೆಗೆ ಒಳಗಾಗಿರ್ತಕ್ಕಂಥ ಈ ಗ್ರಂಥ ಇದು. ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಂಕುಡೊಂಕುಗಳಾಗಿರಬಹುದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಇಲ್ಲವೇ ಇಲ್ಲ. ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯಕ್ಕೆ ವ್ಯತಿರಿಕ್ತವಾಗಿ ಹೇಳಿದ ಸಂದೇಶ ಆಗಿರಬಹುದು ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡೋದಾದರೆ, ಒಬ್ಬ ವ್ಯಕ್ತಿ 23 ವರ್ಷಗಳ ಕಾಲ ಒಂದೇ ಆಲೋಚನೆಯಲ್ಲಿ ತೊಡಗಿರಲು ಸಾಧ್ಯ ಇಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳಲಾಗುತ್ತದೆ, ಆಗಿನ ಜನ ಹೇಳ್ತಾ ಇದ್ರು, ಈ ಕುರ್ಆನನ್ನು ಈ ವ್ಯಕ್ತಿ ಅಂದರೆ ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವತಃ ರಚಿಸಿಕೊಂಡಿದ್ದಾರೆ ಎಂದು ಹೇಳ್ತಾರೆ. ಆ ಸೃಷ್ಟಿಕರ್ತನ ಅಲ್ಲಾಹ್ ಹೇಳುತ್ತಾನೆ, ಈ ಗ್ರಂಥ ಸರ್ವಲೋಕಗಳ ಸೃಷ್ಟಿಕರ್ತನಾದ ಅಲ್ಲಾಹನ ಕಡೆಯಿಂದನೇ ಬಂದಿರತಕ್ಕಂತಹದ್ದಂತೇಳಿ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಹ ನಮಗೆ ಕುರ್ಆನ್ನಲ್ಲಿ ಸಿಗುತ್ತವೆ, ವೈಜ್ಞಾನಿಕವಾಗಿ ಆಗಿರಬಹುದು. ಹಾಗಾಗಿ ಅರಬ್ಬಿ ಭಾಷೆಯಲ್ಲಿರುವ ಈ ಕುರ್ಆನ್ ಯಾರೂ ಬದಲಾವಣೆಗಳನ್ನು ಮಾಡಲು ಸಾಧ್ಯವಿಲ್ಲ. ಯಾರಾದರೂ ಇದನ್ನು ನಾಶಪಡಿಸಲು ಪ್ರಯತ್ನಿಸಿದರೆ ಅವರಿಂದ ನಾಶಪಡಿಸಲು ಸಾಧ್ಯವಿಲ್ಲ. ಅಂತಹ ಒಂದು ಅದ್ಭುತವಾದ ಪವಾಡವನ್ನು ಹೊಂದಿರತಕ್ಕಂತಹ ಇಸ್ಲಾಂನ ಮೂಲಭೂತವಾಗಿರ್ತಕ್ಕಂತಹ ಗ್ರಂಥ ಕುರ್ಆನ್ ಆಗಿದೆ.